ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಕೈಯಲ್ಲಿರುವ ಸಂಖ್ಯೆಗಳು ಮತ್ತು ಬೆರಳುಗಳು ನಿಮ್ಮ ಜೀವನ, ಹಣ, ಯಶಸ್ಸು ಮತ್ತು ಭಾಗ್ಯವನ್ನು ಹೇಗೆ ಹೇಳುತ್ತವೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಇದು ವಿಜ್ಞಾನ ಅಲ್ಲ, ಹಳೆಯ ಕಾಲದಿಂದ ಬಂದ ನಂಬಿಕೆ ಮತ್ತು ಜ್ಯೋತಿಷ್ಯ ಆಧಾರಿತ ವಿಷಯ. ಆದರೆ ಅನೇಕ ಜನರ ಜೀವನಕ್ಕೆ ಇದು ಒಂದು ಮಾರ್ಗದರ್ಶನ ಆಗಿದೆ. ವಿಡಿಯೋ ಕೊನೆವರೆಗೆ ನೋಡಿ, ನಿಮ್ಮ ಕೈ ಮೇಲೆ ಬಗ್ಗೆ ಏನು ಹೇಳುತ್ತೆ ಅಂತ ತಿಳಿಯುತ್ತೆ. ನಿಮ್ಮ ಕೈಯಲ್ಲಿ ಈ ಸಂಖ್ಯೆ ಇದ್ದರೆ ಲಕ್ಷ್ಮಿ ಕಟಾಕ್ಷ. ಸ್ನೇಹಿತರೆ, ನಮ್ಮ ಕೈ ಕೇವಲ ಕೆಲಸ ಮಾಡಲು ಮಾತ್ರ ಅಲ್ಲ, ನಮ್ಮ ಭವಿಷ್ಯವನ್ನು ಹೇಳುವ ಒಂದು ಕನ್ನಡಿಯಂತೆ. ಹಳೆಯ ಋಷಿ ಮುನಿಗಳು ಹೇಳಿದಂತೆ ಕೈಯಲ್ಲಿ ಕಾಣಿಸುವ ಕೆಲವು ಸಂಖ್ಯೆಗಳು ವಿಶೇಷ ಅರ್ಥವನ್ನು ಹೊಂದಿರುತ್ತವೆ. ಸಂಖ್ಯೆ 1. ನಿಮ್ಮ ಕೈಯಲ್ಲಿ ಒಂದು ಸಂಖ್ಯೆ ಸ್ಪಷ್ಟವಾಗಿ ಕಾಣಿಸಿದರೆ ನೀನು ಸ್ವಾಭಾವಿಕವಾಗಿ ನಾಯಕತ್ವ ಗುಣ ಹೊಂದಿರುವವರು. ನಿಮಗೆ ನಿಮ್ಮದೇ ಆದ ತೀರ್ಮಾನ ತೆಗೆದುಕೊಳ್ಳುವ ಶಕ್ತಿ, ಯಾರನ್ನೂ ಅಂದವಾಗಿ ಅನುಸರಿಸದ ಸ್ವಭಾವ, ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಎನ್ನುವ ಹಠ ಇರುತ್ತದೆ. ಇಂಥವರಿಗೆ ಹಣ ತಡವಾಗಿ ಬಂದರೂ ಒಮ್ಮೆ ಬಂದರೆ ಸ್ಥಿರವಾಗಿ ಉಳಿಯುತ್ತದೆ. ಸಂಖ್ಯೆ 5. ಕೈಯಲ್ಲಿ 5 ಸಂಖ್ಯೆ ಇದ್ದರೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಹೆಚ್ಚುತ್ತವೆ. ಕೆಲಸ ಬದಲಾವಣೆ, ಊರು ಬದಲಾವಣೆ, ಪ್ರಯಾಣ, ಹೊಸ ಅವಕಾಶಗಳು ಇವು ಸಾಮಾನ್ಯ. ಇವರಿಗೆ ಹಣ ಒಂದು ಕಡೆ ನಿಲ್ಲುವುದಿಲ್ಲ, ಆದರೆ ಹೋಗಿ ಮತ್ತೆ ಬರುತ್ತಿರುತ್ತದೆ. ಸರಿಯಾದ ನಿರ್ಧಾರ ಮಾಡಿದರೆ ಈ ಸಂಖ್ಯೆಯವರು ಒಳ್ಳೆಯ ಜೀವನ ಕಟ್ಟಿಕೊಳ್ಳುತ್ತಾರೆ. ಸಂಖ್ಯೆ 7. 7 ಸಂಖ್ಯೆ ಇದ್ದರೆ ನೀವು ದೇವರ ವಿಶೇಷ ಅನುಗ್ರಹ ಹೊಂದಿರುವವರು. ಆಧ್ಯಾತ್ಮದ ಆಸಕ್ತಿ, ಒಳ್ಳೆಯ ಮನಸ್ಸು, ಯಾರಿಗೂ ಕೆಡುಕು ಮಾಡದ ಸ್ವಭಾವ ಇರುತ್ತದೆ. ಇಂಥವರಿಗೆ ಕಷ್ಟ ಬಂದರೂ ಕೊನೆಯ ಕ್ಷಣದಲ್ಲಿ ಯಾರಾದರೂ ಸಹಾಯಕ್ಕೆ ಬರುತ್ತಾರೆ. ಇದು ಲಕ್ಷ್ಮಿ ಕಟಾಕ್ಷದ ಒಂದು ಗುರುತು. 1, 5, 7 3 ಇದ್ದರೆ ನಿಮ್ಮ ಕೈಯಲ್ಲಿ 1, 5, 7 3 ಸಂಖ್ಯೆಗಳು ಇದ್ದರೆ ಅದು ರಾಜಯೋಗದ ಸಂಕೇತ ಅಂತ ಹೇಳುತ್ತಾರೆ. ಇಂಥವರು ನಿಧಾನವಾಗಿ ಮೇಲಕ್ಕೆ ಬರುತ್ತಾರೆ. ಜೀವನದ ಮಧ್ಯಭಾಗದಲ್ಲಿ ದೊಡ್ಡ ಬದಲಾವಣೆ ಕಾಣುತ್ತಾರೆ. ಹೆಸರು, ಗೌರವ, ಹಣ ಪಡೆಯುತ್ತಾರೆ. ಕೈಯಲ್ಲಿ 1, 5, 7 ಇದ್ದವರ ಜೀವನ ಹೇಗಿರುತ್ತೆ? ಸ್ನೇಹಿತರೆ, ಈ ಸಂಖ್ಯೆಗಳಲ್ಲಿರುವ ಜೀವನ ಸಾಮಾನ್ಯವಾಗಿರೋದಿಲ್ಲ. ಮನಸ್ಸಿನ ಸ್ಥಿತಿ ಇವರು ತುಂಬ ಯೋಚನೆ ಮಾಡುವವರು, ಭಾವನಾತ್ಮಕ, ಕೆಲವೊಮ್ಮೆ ಒಂಟಿಯಾಗಿರಲು ಇಷ್ಟಪಡುವವರು, ಆದರೆ ಒಳಗಿಂದ ಬಲಿಷ್ಠರು. ಹಣಕಾಸು ಜೀವನ, ಈ ಸಂಖ್ಯೆಗಳಿರುವವರು ದುಡ್ಡನ್ನು ಕಷ್ಟಪಟ್ಟು ಸಂಪಾದಿಸುತ್ತಾರೆ. ಅಡ್ಡದಾರಿಯಿಂದ ಹಣ ಬಯಸುವುದಿಲ್ಲ. ಒಮ್ಮೆ ನೆಲೆಯಾದ ಮೇಲೆ ಹಿಂದೆ ನೋಡುವುದಿಲ್ಲ. ಲಕ್ಷ್ಮಿ ನಿಧಾನವಾಗಿ ಬಂದರೂ ಶಾಶ್ವತವಾಗಿ ಇರುತ್ತಾಳೆ. ಸಂಬಂಧಗಳು, ಇವರು ನಂಬಿಕೆ ಇಟ್ಟರೆ ಜೀವನ ಕೊಡುವವರು, ಮೋಸವಾದರೆ ತುಂಬ ನೋವು ಪಡುವವರು. ಆದರೆ ಒಳ್ಳೆಯ ಸಂಗಾತಿ ಸಿಕ್ಕರೆ ಜೀವನವೇ ಬದಲಾಗುತ್ತದೆ. ಹೆಬ್ಬೆರಳು, ಈ ಬೆರಳು ಬಲವಾಗಿದ್ದರೆ, ಅಂದರೆ ದಪ್ಪವಾಗಿದ್ದರೆ ಅಥವಾ ಉದ್ದವಾಗಿದ್ದರೆ ಯಶಸ್ಸು ಖಚಿತ. ಈಗ ನೋಡೋಣ ಅತಿ ಮುಖ್ಯವಾದ ವಿಷಯಕ್ಕೆ. ಅಂಗುಲಿ ಅಂದರೆ ಹೆಬ್ಬೆರಳು ದಪ್ಪವಾಗಿರಬೇಕು, ಇಲ್ಲ ಅಗಲವಾಗಿರಬೇಕು. ನಿಮ್ಮ ಅಂಗುಲಿ ಬಲವಾಗಿದ್ದರೆ ಅದು ನಿಮ್ಮ ಇಚ್ಛಾಶಕ್ತಿ, ವಿಲ್ ಪವರ್. ಇಂಥವರು ಸೋತರು ಎಂದು ನಿಲ್ಲುತ್ತಾರೆ ಎಂದು ಏನು ಬೇಕಾದರೂ ಸಾಧಿಸುವ ಛಲ ಇರುತ್ತದೆ. ಯಾರ ಮಾತಿಗೂ ಸುಲಭವಾಗಿ ಬಗ್ಗುವುದಿಲ್ಲ. ಅಂಗುಲಿ ಬಲದವರು ಅಂದರೆ ದಪ್ಪ ಅಥವಾ ಉದ್ದ ಇರುವವರ ಜೀವನ. ಅಂಗುಲಿ ಬಲವಾಗಿರುವವರಿಗೆ ಬಿಸಿನೆಸ್ ಯಶಸ್ಸು, ಕೆಲಸದಲ್ಲಿ ಪ್ರಗತಿ, ನಾಯಕತ್ವ ಸ್ಥಾನ ಸಾಧಾರಣವಾಗಿ ದೊರೆಯುತ್ತದೆ. ಇವರು ತಡವಾದರೂ ಸೋಲೋದಿಲ್ಲ. ಸಣ್ಣ ಸಲಹೆ, ಅಂಗುಲಿ ಬಲವಾಗಿದ್ದರೂ ಅಂದರೆ ದಪ್ಪ ಅಥವಾ ಉದ್ದವಾಗಿದ್ದರೂ ಅಹಂಕಾರ ಬೆಳೆಸಿಕೊಳ್ಳಬೇಡಿ. ದೇವರ ಮೇಲೆ ನಂಬಿಕೆ ಇಟ್ಟರೆ ಯಶಸ್ಸು ಇನ್ನಷ್ಟು ಹೆಚ್ಚಾಗುತ್ತದೆ. ಸ್ನೇಹಿತರೆ, ನಿಮ್ಮ ಕೈ, ನಿಮ್ಮ ಬೆರಳುಗಳು ನಿಮ್ಮ ಜೀವನದ ಬಗ್ಗೆ ಬಹಳ ವಿಷಯ ಹೇಳುತ್ತವೆ ಇದು ನಂಬಿಕೆಯ ವಿಷಯ. ಆದರೆ ಶ್ರಮ, ನಂಬಿಕೆ, ಧೈರ್ಯ ಇವು ಇದ್ದರೆ ಯಾವ ಯೋಗವೂ ಫಲ ನೀಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ.
ಇನ್ನಷ್ಟು ಇಂತಹ ವಿಷಯಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.